ಕಾರ್ಮಿಕ ಸಂಘ ಕಾಯಕ ಯೋಗಿಗಳ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಸಮಾವೇಶವನ್ನ ಇದೇ ಫೆಬ್ರವರಿ 20ರಂದು ಹಮ್ಮಿಕೊಳ್ಳಲಾಗಿದ್ದು ಈ ಸಮಾವೇಶದ ಉದ್ಘಾಟನೆಯನ್ನ ಸಂಸದ ಬಿವೈ ರಾಘವೇಂದ್ರ ಮಾಡಲಿದ್ದಾರೆ. ಕ್ಯಾಲೆಂಡರ್ ಅನ್ನ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಬಿಡುಗಡೆ ಮಾಡಲಿದ್ದಾರೆ ಎಂದು ಅಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಕುಪೇಂದ್ರ ಆಯನೂರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಯಾವ ಶ್ರಮಿಕ ಸಮಾಜ ಇದೆ, ಈ ಶ್ರಮಿಕ ಸಮಾಜವನ್ನು ಮುನ್ನೆಲೆಗೆ ತರಬೇಕು ಅನ್ನುವಂಥ ಉದ್ದೇಶದಿಂದ ರಾಜ್ಯದಲ್ಲಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆ ಉದಯ ಆಯಿತು. ಅದಾದ ನಂತರದಲ್ಲಿ ವಿವಿಧ ಹೋರಾಟಗಳ ಮೂಲಕ ರಾಜ್ಯದಲ್ಲಿ ಆ ಸಂಘಟನೆಯನ್ನು ವಿಸ್ತರಣೆ ಮಾಡ್ತಾ ಮೂಲಭೂತ ಸೌಕರ್ಯಗಳು ಬೇಕಾದಂಥ ಸರ್ಕಾರ ಮತ್ತು ಇಲಾಖೆಯೊಂದಿಗೆ ನಿರಂತರವಾದಂಥ ಸಲಹೆ ಸೂಚನೆ ಹಾಗೆ ಹೋರಾಟ ಇದನ್ನು ಮಾಡ್ತಾ ಸಂಘಟನೆ ಮುಂದಕ್ಕೆ ಹೋಗ್ತಾ ಇದೆ. ರಾಜ್ಯದಲ್ಲಿ ಸಂಘಟನೆ ಇನ್ನು ಮತ್ತಷ್ಟು ಬಲಗೊಳಿಸಬೇಕು. ಯಾವ ಶ್ರಮಿಕ ಸಮಾಜ ಇದೆ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ನೀಡುವಂಥ ನಿಟ್ಟಿನಲ್ಲಿ ಆ ಕಾರ್ಮಿಕರನ್ನು ಜಾಗೃತಿ ಮಾಡೋ ನಿಟ್ಟಿನಲ್ಲಿ ಸಂಘಟನೆ ದಾಪುಗಾಲಾಗಬೇಕು. ರಾಜ್ಯದ ಎಲ್ಲ ಪದಾಧಿಕಾರಿಗಳಿಗೊಂದು ಪ್ರೇರಣೆ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಶಿವಮೊಗ್ಗದಲ್ಲಿ ಮೊಟ್ಟಮೊದಲ ಬಾರಿಗೆ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಸಮಾವೇಶವನ್ನು ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಫೆಬ್ರವರಿ 20ನೇ ತಾರೀಕು ಮಂಗಳವಾರ ಬೆಳಗ್ಗೆ 10:30ಕ್ಕೆ ನಾವು ಹಮ್ಮಿಕೊಂಡಿದ್ದೇವೆ. ಇದರ ಉದ್ಘಾಟನೆಯನ್ನು ಮಾನ್ಯ ಸಂಸದರಾದಂಥ ಬಿವೈ ರಾಘವೇಂದ್ರ ಅವರು ನೆರವೇರಿಸ್ತಾ ಇದ್ದಾರೆ. ಒಂದು ಕ್ಯಾಲೆಂಡರ್ ಬಿಡುಗಡೆ ಅನ್ನೋದನ್ನು ಇಟ್ಕೊಂಡಿದ್ದೇವೆ. ಅದನ್ನು DS ಅರುಣ್ ಅವರು ವಿಧಾನ ಪರಿಷತ್ತಿನ ಮಾನ್ಯ ಶಾಸಕರು ಅವರು ನೆರವೇರಿಸ್ಕೊಡ್ತಾರೆ. ಕಾರ್ಯಕ್ರಮದಲ್ಲಿ ನಮ್ಮ ಸಲಹೆಗಾರರು ಪೋಷಕರಾಗಿರ್ತಕ್ಕಂಥ ಓಂ ಗಣೇಶ್ ಟ್ಯಾಕ್ಟೂಮ್ ಶೋರೂಮ್ ಮಾಲೀಕರಾದಂಥ ಹರ್ಷ ಕಾಮತ್ ಅವರು, ಧನಂಜಯ ಸರ್ಜಿಯವರು, TD ಮೇಘರಾಜ್ ಅವರು, ಮಾಜಿ ಶಾಸಕರಾದಂಥ ಅಶೋಕ್ ನಾಯ್ಕರವರು, ಜ್ಯೋತಿ ಟ್ರಾನ್ಸ್ಪೋರ್ಟಿಂಗ್ ಮಾಲೀಕರಾದಂಥ ಜ್ಯೋತಿ ಪ್ರಕಾಶ್ ಅವರು, ಹಾಗೆಯೇ ಶಿವಮೊಗ್ಗ ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳಾದಂಥ ಸುಮಾ ದೇವರಾಜ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಈ ಸಮಾವೇಶದ ಮುಖ್ಯ ಭಾಷಣಕಾರರಾಗಿ ಮಂಗಳೂರು ವಿಭಾಗದ ಕಾರ್ಮಿಕ ಇಲಾಖೆಯ ಸಹಾಯಕ ಆಯುಕ್ತರಾದಂಥ ಶಿವಕುಮಾರ್ ಅವರು ಮುಖ್ಯ ಭಾಷಣವನ್ನು ಅವರು ನಡೆಸ್ಕೊಡೋರಿದ್ದಾರೆ. ಸಮಾರೋಪವನ್ನು ಈ ಸಮಾವೇಶವನ್ನು 2 ಹಂತದಲ್ಲಿ ಮಾಡಿದ್ದೇವೆ. ಬೆಳಗ್ಗೆ ಉದ್ಘಾಟನೆ, ಮಧ್ಯಾಹ್ನ ಸಮಾರೋಪ ಮಾತುಗಳನ್ನು ನಮ್ಮ ಸಂಘಟನೆಯ ಗೌರವ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಆಯನೂರು ಮಂಜುನಾಥ್ ಅವರು ನೆರವೇರಿಸಿಕೊಡಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಕೂಡ ಬರೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅನ್ನುವಂಥ ವಿನಂತಿಯನ್ನು ತಮ್ಮ ಮುಂದೆ ಮಾಡೋದಕ್ಕೆ ಈ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಹೇಳಿದರೆ ಸರ್, ಒಂದು ಪಂಚಾಯಿತಿಗೆ ಒಬ್ಬ ಸಂಚಾಲಕ ಇರ್ತಾರೆ. ವಾರ್ಡ್ ಬಂದಾಗ ಅಲ್ಲಿ ವಾರ್ಡ್ ಪ್ರಮುಖ ಅಂತ ಇರ್ತಾರೆ. ಅದಾದಮೇಲೆ ತಾಲೂಕು ಸ್ತರದಲ್ಲಿ ತಾಲೂಕು ಪದಾಧಿಕಾರಿಗಳಂತ ಇರ್ತಾರೆ 11 ಜನ. ಅದಾದಮೇಲೆ ಜಿಲ್ಲೆಯಲ್ಲಿ 12 ಜನ ಜಿಲ್ಲಾ ಪದಾಧಿಕಾರಿಗಳಿರ್ತಾರೆ. ಅದಾದಮೇಲೆ ರಾಜ್ಯ ಪದಾಧಿಕಾರಿಗಳಿದ್ದಾರೆ. ಇವರಿಗೆಲ್ಲರೂ ಕೂಡ ರಾಜ್ಯದಲ್ಲಿ ಒಂದು ವಿಸ್ತೃತವಾದಂಥ ಕಾರ್ಯಕ್ಕೆ ರಭಸ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ವರ್ಷ ಒಂದೊಂದು ಜಿಲ್ಲೆಯಲ್ಲಿ ಈ ಥರದ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಸಮಾವೇಶ ನಡೀತದೆ. ಈಗ 12 ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಇದೆ. ಈ 12 ಜಿಲ್ಲೆಯಿಂದ ಪ್ರತಿನಿಧಿಗಳು ಬರ್ತಾರೆ. ಮುಂದಿನ ವರ್ಷ ಮತ್ತಷ್ಟು ಜಾಸ್ತಿ ಆಗ್ಬೋದು. 650 ಜನರದ್ದು ನಮ್ಮ ಪ್ರತಿನಿಧಿಗಳೆಲ್ಲ ಇದೆ. ಮಿನಿಮಮ್ ಒಂದು 500 ಜನಕ್ಕೆ ಪ್ರತಿನಿಧಿಗಳು ಬರ್ತಾರೆ. ಸರ್, ನಾವು ನಮ್ಮ ಸಂಘಟನೆ ನಾನ್ ಪಾಲಿಟಿಕಲ್ ಆರ್ಗನೈಸೇಷನ್ನು. ಇದರಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ, ಹಾಲಿನ ಎಲ್ಲ ಪಾರ್ಟಿಯವರು ಇದ್ದಾರೆ. ನಾವು ಇದರಲ್ಲಿ ಪಾರ್ಟಿ ಅನ್ನುವಂಥ ನಮ್ಮ ಹಂಗೆ ನೋಡಿದರೆ ನಮ್ಮ ಗೌರವ ಅಧ್ಯಕ್ಷ ಕಾಂಗ್ರೆಸ್ಸು. ಹಾಗಂತೇಳಿ ಅವನು ಕೂಡ ನಾವು ಇದು ಮಾಡಿಕೊಳ್ದೆ. ಸರ್, ನಾವು ಉಸ್ತುವಾರಿ ಸಚಿವರನ್ನು ಈ ಉದ್ಘಾಟನೆಯನ್ನು ಸಂತೋಷ್ ಲಾಡ್ ಅವ್ರು ಮಾಡಬೇಕಂತ ನಮ್ಮದು ಅಪೇಕ್ಷೆ ಇತ್ತು. ನಾವು ಸಂತೋಷ್ ಲಾಡ್ ಅವ್ರನ್ನ ಭೇಟಿ ಮಾಡಿ ಧಾರವಾಡದಲ್ಲಿ ಭೇಟಿ ಮಾಡಿ ತಾವು ಬರಬೇಕಂತ ಕೇಳಿದ್ವಿ. ಸೆಷನ್ ಇರೋ ಕಾರಣಕ್ಕೋಸ್ಕರ ಬರೋಕ್ಕಾಗ್ತಿಲ್ಲ, ಇನ್ನೊಮ್ಮೆ ಬರ್ತೀನಿ ಅಂತ ಹೇಳಿದರು. ಜಿಲ್ಲಾ ಮಂತ್ರಿಗಳು ಸೆಷನ್ ಇರೋದ್ರಿಂದ ಬರೋಕ್ಕಾಗಲ್ಲ ಅಂತ ಹೇಳಿದರು. ನಮ್ಮ ಆತಂಕ ಏನು ಅಂತ ಹೇಳಿದರೆ, ನಾವು ಡೇಟನ್ನು ಮಾಡ್ಕೊಂಡಿದ್ದೀವಿ ಮತ್ತು ಜೊತೆಯಲ್ಲಿ 25ನೇ ತಾರೀಕು ಈ ತಿಂಗಳು ಎಂಡೊಳಗೆ ಚುನಾವಣಾ ನೀತಿ ಸಂಹಿತೆ ಬರ್ತದೆ ಅಂತ ಮಾಹಿತಿ ತಮಗೂ ಗೊತ್ತಿದೆ. ಹಾಗ ಮಾಡಿದಾಗ ನಾವು ಸಮಾವೇಶ ಮಾಡೋದಕ್ಕೆ ಅಡಚಣೆ ಆಗುತ್ತೆ. ಹಾಗಾಗಿ ಇಲ್ಲ ಸರ್, ನಾವು ಆ ಥರದ ಯೋಚನೆ ಮಾಡಿದ್ದೀವಿ ಸರ್.
ಸರ್ ನಮಗೆ ಇಲ್ಲ ಆ ಥರದ್ದು ನಾವು ಯಾವುದು ಯೋಚನೆಯನ್ನು ಮಾಡಲಿಲ್ಲ ಸರ್. ನಮ್ಮ ತಲೆಯಲ್ಲಿ ಸಂಘಟನೆಗೆ ಪ್ರಖರತೆ ಬರಬೇಕು, ಸಂಘಟನೆಯನ್ನು ಮುಂದಕ್ಕೆ ಎತ್ಕೊಂಡು ಹೋಗಬೇಕು. ಯಾವ ಶ್ರಮಿಕ ಸಮಾಜ ಇದೆ ಅದಕ್ಕೆ ಮೂಲಭೂತ ಸೌಕರ್ಯಗಳು ಕೊಡೋ ನಿಟ್ಟಿನಲ್ಲಿ ನಾವು ಅಷ್ಟೇ ಯೋಚನೆ ಮಾಡೋದು ಬಿಟ್ಟರೆ ಒಂದು ರಾಜಕೀಯ ಇಂಥದ್ದು ಯಾವುದೇ ತಲೆ ನಮ್ಮ ಸಂಘಟನೆಯಲ್ಲಿ ಇಲ್ಲ ಸರ್. ಅವರು ನಮ್ಮ ಗೌರವಾಧ್ಯಕ್ಷರು ಸರ್, ಸಂಘಟನೆ ಗೌರವಾಧ್ಯಕ್ಷರು. ಹಾಗೇನಿಲ್ಲ ಸರ್, ಮುಂದೂ ಕೂಡ ಗೌರವಾಧ್ಯಕ್ಷ ಆಗಿರ್ತಾರೆ ಸರ್. ಇಲ್ಲ ಆ ಥರ ಇಲ್ಲ ಸರ್. ರಾಜ್ಯದಲ್ಲಿ ಬೇರೆ ಬೇರೆ ಕಾಂಗ್ರೆಸ್ಸಿನ ನಾಯಕರುಗಳು ನಮ್ಮ ಸಂಘಟನೆ ಒಳಗಿದ್ದಾರೆ ಸರ್. ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರಿದ್ದಾರೆ ಸರ್. ಅಷ್ಟೇ ಸರ್, ಬೇರೆ ಯಾವುದು ಚುನಾವಣೆ ಆಗೋ ತನಕ ಮಾಡಲ್ಲ ಸರ್. ನಾವಿದು ಪೂರ್ವ ನಿಯೋಜಿತ ಸರ್. ಇದು ಚುನಾವಣೆ ನಮಗೆ ಕಣ್ಮುಂದೆ ಇಟ್ಕೊಂಡು ಮಾಡಿದ್ದಲ್ಲ, ಇದು ಪೂರ್ವ ನಿಯೋಜಿತ. ಆಮೇಲೆ